ಕೇಂದ್ರ ಸರಕಾರದಿಂದ ಸೆಂಟ್ರಲ್ ಸ್ಕೀಮ್ ಅಂತ ಒಂದು ಸೂಪರ್ ಆಗಿರುವಂತ ಸ್ಕೀಮ್ ಅನ್ನ ಲಾಂಚ್ ಮಾಡ್ತಿದ್ದಾರೆ. ದೇಶಾದ್ಯಂತ ಇರುವ ಮಹಿಳೆಯರಿಗೆ ಇದೇ ತರ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಮಾಡುವಂತಹ ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ. ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ಜಮಾ ಆಗುತ್ತೆ. ನಿಮಗೆ ಹೇಗೆ ರಾಜ್ಯದಲ್ಲಿ ಇರುವ ಗೃಹಲಕ್ಷ್ಮಿ ಸ್ಕೀಮ್ನ ಅಡಿಯಲ್ಲಿ ಹೇಗೆ ತಿಂಗಳು ಹಣ ಬರ್ತಿದೆಯೋ ಅದೇ ರೀತಿ ಕೇಂದ್ರ ಸರಕಾರದಿಂದ ಅಂದ್ರೆ ಸೆಂಟ್ರಲ್ ಸ್ಕೀಮಿಂದ ಮಹಿಳೆಯರಿಗೆ 2500 ರೂಪಾಯಿ ಹಣ ಬ್ಯಾಂಕ್ ಖಾತೆಗೆ ಬರುತ್ತೆ. ದೇಶದಲ್ಲಿ ಇರುವ ಎಲ್ಲಾ ಮಹಿಳೆಯರಿಗೆ ಇದು ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲಿ ಸೆಂಟ್ರಲ್ ಸ್ಕೀಮ್ ಜಾರಿಗೆ ಆಗುವ ಮಾಹಿತಿ ಲಭ್ಯವಾಗಿದೆ. ಹಣಕಾಸು ಸಚಿವಾಲಯದಿಂದ ಈ ಸ್ಕೀಮ್ ಜಾರಿಗೆ ಆಗುವ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಹಣಕಾಸು ಬೊಕ್ಕಸಕ್ಕೆ ಹೊರೆಯಾಗಬಾರದು, ಆದರೆ ಈ ಹಣ ಮಹಿಳೆಯರಿಗೆ ಹೆಲ್ಪ್ ಆಗಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಣಕಾಸು ಸಚಿವಾಲಯದಿಂದ ಭರ್ಜರಿ ತಯಾರಿ ನಡೆಯುತ್ತಿದೆ. ಹಾಗಾದ್ರೆ ಈ ಸ್ಕೀಮ್ನ ಹಣ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫೆಬ್ರವರಿ 1ರ ಕೇಂದ್ರದ ಬಜೆಟ್ನಲ್ಲಿ ಈ ಸ್ಕೀಮ್ ಅನ್ನು ಘೋಷಣೆ ಮಾಡುವ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ. ಸೊ ಇಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೇಗೆ ಹಣವನ್ನು ಕೊಡ್ತಿದೆಯೋ ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಿಳೆಯರಿಗೆ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡುತ್ತಿದೆ. ಹಾಗಾದರೆ ಬೇರೆ ಬೇರೆ ರಾಜ್ಯದಲ್ಲಿ ಹಾಕುವಂತಹ ಹಣ ಎಷ್ಟು, ಆ ಸ್ಕೀಮ್ಗಳ ಹೆಸರು ಏನು ಅಂತ ಲಿಸ್ಟ್ ಇಲ್ಲಿದೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹಣ 2000 ರೂಪಾಯಿ ಜಮಾ ಆಗುತ್ತೆ. ಮಧ್ಯಪ್ರದೇಶದಲ್ಲಿ ಲಡ್ಕಿ ಬೆಹನ್ ಈ ಸ್ಕೀಮ್ನ ಮೂಲಕ ಪ್ರತಿ ತಿಂಗಳು 1250 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ವರ್ಗಾವಣೆ ಆಗುತ್ತೆ. ಮಹಾರಾಷ್ಟ್ರದ ಲಡ್ಕಿ ಬೆಹನ್ ಅಂತ ಹೇಳ್ಬಿಟ್ಟು 1500 ರೂಪಾಯಿ ಹಣ ಮಹಿಳೆಯರಿಗೆ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಜಮಾ ಆಗುತ್ತೆ. ಒಡಿಸ್ಸಾದಲ್ಲಿ ಸುಭದ್ರಾ ಎನ್ನುವ ಸ್ಕೀಮ್ನ ಮೂಲಕ ವರ್ಷಕ್ಕೆ 10,000 ರೂಪಾಯಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಹಾಗೇನೆ ವೆಸ್ಟ್ ಬಂಗಾಳನಲ್ಲಿ ಲಕ್ಷ್ಮಿ ಬಂದರ್ ಎನ್ನುವ ಸ್ಕೀಮ್ನ ಮೂಲಕ ತಿಂಗಳಿಗೆ 1500 ರೂಪಾಯಿ ಜಮಾ ಆಗುತ್ತೆ. ಸೊ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಕೂಡ ದೇಶದ ಮಹಿಳೆಯರಿಗೆ ತಿಂಗಳಿಗೆ 2500 ರೂಪಾಯಿಯಿಂದ 5000 ರೂಪಾಯಿ ಒಳಗೆ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಇದೇ ಫೆಬ್ರವರಿ 1ಕ್ಕೆ ಬಜೆಟ್ನಲ್ಲಿ ಹಣ ಅಂತ ಘೋಷಣೆ ಮಾಡುವ ಮಾಹಿತಿ ಲಭ್ಯವಾಗಿದೆ. ಈ ಮಾಹಿತಿನ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ.